ನಿಮ್ಮಪ್ಪಯ್ಯ ಸುಮ್ಮನೆ ಟೆನ್ಷನ್ ತಮ್ಮತ್ಕೊಂಡು ಪಾಪ. ಯಪ್ಪವು ಯಾಕೆ ಟೆನ್ಷನ್ ತಗೊಂತೀಯ? ಹಾಂ, ನೀನು ಟೆನ್ಷನ್ ತಗೊಂಡು ಅವನೇನು ದೊಡ್ಡ ಇದೇನಪ್ಪ ಅವನ ಬಗ್ಗೆ ಟೆನ್ಷನ್ ತಗೋಕ್ಕೆ. ಸುಮ್ಮನಿರು, ಟೆನ್ಷನ್ ತಗೋಬೇಡ ನೀನು. ಸುಮ್ಮನೆ ಉಂಡು ಸುಮ್ಮನೆ ಇರೋದು ಕಲಿ. ಚೆನ್ನಾಗಿಲ್ದಂಗಾದ್ರೆ ಯಾರು ಬಂದು ನೋಡೋಲ್ಲ ಕಣಪ್ಪ. ನೀನು ನೋವು ಅನ್ಬಸೋದು ಯಾರು? ಚೆನ್ನಾಗಿಲ್ಲ ಅಂದರೆ ಹಾಸ್ಪಿಟ್ಲಾಗ ಈಗ ಒಂದು ಕಾಯಿಲೆಗೆ ಹೋದ್ರೆ ಇನ್ನೊಂದು ಕಾಯಿಲೆ ಆಗುತ್ತೆ. ಅದಕ್ಕೋಸ್ಕರನ ಹಿಂಗೆ ನಾವು ಚೆನ್ನಾಗಿದ್ರೆ ಯಾರು ಇಲ್ದಿದ್ರೂ ಪರವಾಗಿಲ್ಲ, ಹೆಂಗೋ ಇರ್ಬೋದು. ನೀನು ಚೆನ್ನಾಗಿರೋದು ಕಲಿ, ಟೆನ್ಷನ್ ತಗೋಬೇಡ. ಅವ್ರು ಹೇಳಿದ್ರು ಬಿ ಪಿ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಹೇಳಿರು. ನಾನು ಸುಗುಣ ತಿರ್ಗಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದ್ವಿ ಕಣಪ್ಪ. ಬಿ ಪಿ ಜಾಸ್ತಿ ಆಗೈತೆ ಅಂತ ಹೇಳಿರು. ಅವನು ಬಂದ್ಬಿಟ್ನಲ್ಲ, ಅವ್ನು ನೋಡ್ಬಿಟ್ಟು ನನಗೆ ಒಂದಿಟ್ಟು ಸಡನ್ನಾಗಿ ಒಂಥರ ರಿಯಾಗಡಂಗೆ ಆಗ್ಬಿಡ್ತು. ಬಿ ಪಿ ಸ್ಯಾನೆ ಆಗ್ಬಿಡ್ತು ನನಗೆ. ಟೆನ್ಷನ್ ತಗೊಂಡ್ರೆ ಟೆನ್ಷನ್ ಆಗುತ್ತೆ ಕಣಮ್ಮ. ಟೆನ್ಷನ್ ತಗೋಬೇಡ, ಸುಮ್ಮನಿರು. ಅವನು ಏನಾನ ಮಾಡ್ಕೊಂಡು ಹೋಗ್ಲಿ. ಇವಾಗ ಯಾಕೆ ಡೈವರ್ಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಡೈವರ್ಸ್ ಕೊಟ್ಟರೆ ಯಾವುದಿರಲ್ಲ, ಸುಮ್ಮನಿರು. ಸರಿ ಆಯ್ತು ಕಣಮ್ಮ. ನನಗೆ ಒಂಥರ ಸ್ಯಾನೆ, ನಾನು ಒಂಥರ ರೇಗಾಡ್ಬಿಟ್ನಲ್ಲ, ನನಗೆ ರೇಗಾಡಿದೆ ಹಂಗೆ ಆಗೋದು. ಒಂಥರ ಸುಸ್ತಾದಂಗೆ ಆಗ್ಬಿಡುತ್ತೆ. ಹರ್ಷಣ್ಣ ಯಾಕೆ ಬರ ಕೇಳಿದೆ? ಆರಮ್ಮ, ಏನೋ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಕರೆದೆ. ಬಾ ಬಾರಿತಾ, ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು. ಅರ್ಜೆಂಟಾಗಿ ಬರೋಕ್ಕೆ ಕೇಳ್ದಲ್ಲ, ನಾನು ಅದಕ್ಕೆ ಬಂದೆ ಅಣ್ಣ. ಏನು ವಿಷಯ? ಅವನು ವರ್ಷನೂ ಕಂಟಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವ್ರಂತೆ ನಿನ್ನ ಮೇಲೆ. ವರ್ಷಿತ ಫೋನ್ ಮಾಡಿದ್ಲು, ಅಣ್ಣ ಈ ಥರ ಆಗೋಗೈತೆ, ನಾನು ಇಲ್ಲಿ ಬಂದಿದ್ದೆ, ಅದಕ್ಕೆ ನಮ್ಮ ಸಾಹೇಬ್ರ ಹತ್ರ ನಾನು ಮಾತಾಡೋಣ ಅಂತ ಹೇಳಿ ಬಂದೆ. ಅವರಿಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟೋದ್ರಂತೆ. ಮೇಡಮ್ ನಿಮ್ಮೂರಲ್ಲೇ ಈ ಥರ ಆಗೈತಂತೆ ಅಂತ ಕೇಳಿದ್ರು ನನ್ನ ಅಂತ ಹೇಳಿ ಫೋನ್ ಮಾಡಿದ್ಲು ನನಗೆ. ಅದಕ್ಕೆ ಏನಿಲ್ಲ ಕಣಮ್ಮ, ಅವಳಿಗೆ ನಿಧಿ ಸಿಕ್ಕಿಲ್ಲ ಅಂತ ಹೇಳ್ದೆ. ಬರಲಿ ಬಿಡೋಣ, ನನಗೇನೇನು ಭಯ ಇಲ್ಲ. ಅವ್ರು ಯಾರು ಬಂದರೂ ನಾನು ಉತ್ತರ ಕೊಡ್ತೀನಿ. ಅದು ಏನೈತೆ ಅಂತ ಅವರೇ ಚೆಕ್ ಮಾಡ್ಕೊಂಡ್ಲೇಳು. ಅದು ನನ್ನ ಏನೇನೈತೆ ನನ್ನ ಹೆಸರಲ್ಲೆಲ್ಲ ನೋಡ್ಕೊಂಬ್ಲೇಳು ಅವರು. ಎಲ್ಲೋ ಹೇಳಿದಾರಂತ ಮೇಲೆ ಬೇಜಾನ ಆಸ್ತಿ ಮಾಡಿದ್ದಾಳೆ. ಎಲ್ಲನ ಬೆಂಗಳೂರಾಗೆಲ್ಲನ ಅಪಾರ್ಟ್ಮೆಂಟ್ಗಳು ಮಾಡಿದ್ದಾಳೆ, ಒಂದು 10 ಎಕರೆ ಎಲ್ಲೋ ತೋಟ ಮಾಡಿದ್ದಾಳೆ. ಇದೆಲ್ಲನ ಯಾವ ಒಂದು ವರ್ಷದಲ್ಲೇ ಒಂದು 6 ತಿಂಗಳಲ್ಲೇ ಮಾಡಿದ್ದಾಳೆ. 6 ತಿಂಗಳಲ್ಲಿ ಹಿಂಗೆ ಮಾಡೋದಕ್ಕೆ ಹೇಗೆ ಸಾಧ್ಯ, ಏನರಲ್ಲಿ ದುಡಿದ್ಲು ಅಂತ ಹೇಳಿ ಇವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ನೀವು ಸರ್ಕಾರಕ್ಕೆ ಅದನ್ನೆಲ್ಲನ ಜಪ್ತಿ ಮಾಡ್ಕೋಬೇಕು, ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಬರಲಿ ಅಣ್ಣ, ಅದೆಷ್ಟು ಜನ ಬರ್ತಾರೆ ಬರಲಿ. ನಂದು ಆಸ್ತಿ ಏನೈತೆ ಎಲ್ಲ ಚೆಕ್ ಮಾಡಲಿ. ನಾನು ಏನು ಹೆದರ್ಕೊಳ್ಳಲ್ಲ. ಕಂಪ್ಲೇಂಟ್ ಕೊಡ್ಲಿ ಅವಳು. ಅದೇನಾಗುತ್ತೋ ನೋಡ್ತೀನಿ, ಕೊಡಲಿ ಬಿಡು. ಅದು ಒಳ್ಳೇದೇ. ಇವಾಗ ಊರಲ್ಲೆಲ್ಲನ ಎಲ್ಲರೂ ಹಾಗೆ, ಅವರು ಎಲ್ಲ ಹಂಗೆ ಮಾತಾಡ್ತಾ ಇರೋದು. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೇ ಒಳ್ಳೇದಾಯಿತು. ಅವರೆಲ್ಲ ತನಿಖೆ ಮಾಡಿ ಅವರು ಎಲ್ಲ ನಾವು ಹುಡುಕಿ ಅದು ಏನು ಮಾಡ್ತಾರೆ ಮಾಡಲಿ ಅಣ್ಣ. ಇವಾಗ ಎಲ್ಲ ನಿಧಿ ಸಿಕ್ಕೈತೆ ಅಂತ ಮಾತಾಡ್ತಾರಲ್ಲ, ಅದೇನು ಮಾಡ್ತಾರೆ ನೋಡೋಣ ಅದಲ್ಲಿ. ನೋಡೋಣ ಅದು ಯಾರ್ಯಾರು ಊರಲ್ಲೆಲ್ಲ ಏನೇನು ಹೇಳ್ತಾರೆ ಅಂತ ಹೇಳಿ ಎಲ್ಲ ನೋಡಿ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಲಿ ಬಿಡು. ಎಲ್ಲರಿಗೂ ಒಂಥರ ಇವಾಗ ಎಲ್ಲರಿಗೂ ನನ್ನ ಮೇಲೆ ಕಣ್ಣು. ಸಿಕ್ಕೈತೆ ದುಡ್ಡು ಸಿಕ್ಕೈತೆ, ನಿಧಿ ಸಿಕ್ಕೈತೆ ಅಂತ ಹೇಳಿ ಎಷ್ಟು ಜನ ಮಾತಾಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೇ ಒಳ್ಳೇದಾಯ್ತು, ಸುಮ್ಮನಿರು. ಅದೇನಂತ ಸತ್ಯ ಬಯಲಾದ್ರೇ ಮತ್ತೆ. ಸಿಕ್ಕಿಲ್ಲ ನಿನಗೆ ಅದು ಸಿಕ್ಕೈತೋ ಬಿಟ್ಟೈತೋ ಅದು ಆಮೇಲೆ ಗೊತ್ತಾಗುತ್ತೆ ದೊಡ್ಡಮ್ಮ. ಬರಲಿ, ಪೊಲೀಸ್ನವ್ರು ಬಂದವ್ರು ಏನೆಲ್ಲ ಚೆಕ್ ಮಾಡ್ತಾರೆ, ಆಮೇಲೆ ಎಲ್ಲ ಗೊತ್ತಾಗಲಿ. ನಾನು ಏನು ಮಾಡಿದ್ದೀನಿ ಎಲ್ಲ ಚೆಕ್ ಮಾಡಲೇಳವ್ರು. ಎಲ್ಲ ಚೆಕ್ ಮಾಡಿ ನಂದು ಹೊಲ ಮನೆ ಎಲ್ಲ ಏನೇನೈತೆ ಎಲ್ಲ ಚೆಕ್ ಮಾಡಲಿ ಬಿಡು. ಸರ್ಕಾರಕ್ಕೆ ಏನಾನ ಬೇಕಾ ತಗೊಂಡೋಗ್ಲಿ ಹೇಳು, ಜಪ್ತಿ ಮಾಡ್ಕೊಂಬ್ಲೇಳು. ನಾನು ಬೇಡ ಅನ್ನಲ್ಲ. ಅದೇನು ಮಾಡ್ತಾರೆ ನೋಡೋಣ. ಅದ್ರಲ್ಲಿ ಬರಲಿ, ಪೊಲೀಸ್ನವ್ರು ಏನು ತನಿಖೆ ಮಾಡ್ತಾರೆ, ಏನು ಹೇಳ್ತಾರೆ, ಏನು ವರದಿ ಮಾಡ್ತಾರೆ ಎಲ್ಲ ನೋಡೋಣ. ಏನೇನು ಕೇಳ್ತಾರೆ ಎಲ್ಲ ಕೇಳಿ ಇದು ಮಾಡ್ತೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೆ ವಾಸಿ ಆಯ್ತು, ಸುಮ್ಮನಿರಿ. ಎಲ್ಲರಿಗೂ ಒಂದು ಕನ್ಫರ್ಮ್ ಆಗುತ್ತೆ. ಅದೇನಾಗುತ್ತೆ ಅಂತ ನೋಡೋಣ ಬಿಡು. ಕಂಪ್ಲೇಂಟ್ ಕೊಟ್ಟಿದ್ದೆ ವಾಸಿ ಆಯಿತು. ಎಲ್ಲ ಚೆಕ್ ಮಾಡಿಸ್ಲಾಳೆ. ಎಲ್ಲ ಆಸ್ತಿ ಮಾಡ್ಯವಳೆ, ಅದು ಮಾಡ್ಯವಳೆ, ಇದು ಮಾಡ್ಯವಳೆ ಅಂತ ಮಾತಾಡ್ತಾರೆ. ಮಾಡಿಸ್ಲೇಳು, ಗೊತ್ತಾಗುತ್ತೆ. ಅದೇ ಎಲ್ಲ ಮಾಡಿಸಿ ಎಲ್ಲ ಚೆಕ್ ಮಾಡಿಸ್ಲೇಳು. ಅದು ಯಾರು ಬರ್ತಾರೆ ನೋಡೋಣ. ಅದೇನು ಪೊಲೀಸ್ನವ್ರು ಕೇಳೋದು ನಾನು ಹೇಳ್ತೀನಿ. ಎಲ್ಲ ನೋಡಿ ನನ್ನೆಲ್ಲ ವರದಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಎಲ್ಲ ಬಂಡವಾಳ ಬಯಲಾಗುತ್ತೆ. ಸುಮ್ಕಿರಕ್ಕ ನಾನೇನೇ ಟೆನ್ಷನ್ ತಗೊಳ್ಳಲ್ಲ, ಬಿಡೋಣ. ಮಾಡಿಸ್ಲೇಳು. ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರಂತ ಅವರಿಬ್ರು. ಅವರಿಬ್ರು ಹೋಗಿದ್ರಂತೆ. ಅದೆಲ್ಲನ ನೀವು ಜಪ್ತಿ ಮಾಡ್ಕೋಬೇಕು, ಎಲ್ಲನ ಗೌರ್ಮೆಂಟಿಗೆ ತಗೋಬೇಕು, ಎಲ್ಲ ಸಿಕ್ಕೈತೆ, ಎಲ್ಲ ಮಸ್ತ್ ಆಸ್ತಿ ಮಾಡಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವ್ರಂತೆ. ನನಗೆ ವರ್ಷಿತ ಫೋನ್ ಮಾಡಿಲ್ಲ ಅಣ್ಣ ಹಿಂಗಾಯ್ತು ಅಂತ ಹೇಳಿ, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದೆ. ಹಾಳ ದೂರಾಗಿ ನೋಡಿ, ಯಾರನ ಒಂದಿಟ್ಟು ಸೆಣಕ್ಕೆ ಹಾಕ್ತಾರಂದ್ರೆ ಸಹಿಸ್ಕಮಲ್ಲ, ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಹಂಗೇನು. ಹೇಳತ್ತ ಎಂಥ ಜನ ಇದ್ದಾರೋ ಏನೋ. ಅಲ್ಲ ಇವಾಗ ನಿನ್ನ ಮೇಲೆ ಐತೆ ಕಣ್ರಿತ ಎಲ್ಲಾರ್ಗು ಕಣ್ಣು. ಇವಾಗ ಚೆನ್ನಾಗಾದ್ಲಲ್ಲಪ್ಪ ಇವಳು ಇದಕ್ಕಿದ್ದಂಗೆ ಅಂತ ಹೇಳಿ. ಅಲ್ಲ ಇದಕ್ಕಿದ್ದಂಗೆ ಅಂದರೆ ನೀನು ಒಂದು ಸ್ವಲ್ಪ ಮನೆ ಮಾಡ್ಕೊಂಡಿದೀಯಮ್ಮ ಅಷ್ಟೇ. ಸುಮ್ಮನೆ ಜನ ಇದು ಯಾಕೆ ನಿಧಿ ಸಿಕ್ಕೈತೆ ಅಂತ ಬೆರಕಿಸ್ತಾರೆ. ನಾವು ಕೆಲಸನೇ ಮಾಡ್ತಾ ಇದ್ದೀವಿ. ನಾವು 4 ಗಂಟೆ ಕೆಲಸ ಮಾಡಿಕೊಂಡು ನಾವು ನಮ್ಮ ಮನೆಯವ್ರು ಎಗ್ರೆ ಸಂಡೆ ಮಾಡ್ತಾರೆ 11 ಗಂಟೆವರೆಗೂ. ನಾನು ಕೆಲಸಕ್ಕೆ ಹೋಗ್ತೀನಿ. ನಾನೆಲ್ಲ ನಿಧಿ ಎಲ್ಲ ಸಿಕ್ಕಿ ನಾವು ಆಗಿದ್ರೆ ನಾನು ಯಾಕೆ ಕೆಲಸಕ್ಕೆ ಹೋಗ್ತಿದ್ದೆ? ಅವ್ರು ಯಾಕೆ ಇದು ಮಾಡ್ಕೊಳ್ಳೋರು? ಅಲ್ಲ ಸುಮ್ಮನೆ ಹೆಂಗೆ ಬೇಕಾದ್ರು ಮಾತಾಡ್ತಾರೆ ಹೇಳಿ, ಮಾತಾಡಲಿ ಬಿಡು. ಇವಾಗ ಗೊತ್ತಾಗುತ್ತೆ ಬಿಡು. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೆ ವಾಸಿ ಆಯ್ತು ನನಗೇನೋ.
ಅಲ್ಲ ನಿಮ್ಮ ಅಮ್ಮನ ಹಂಗೆ ಅಂಬ ನಮ್ಮ ಸಸಿಗೆ ನಿಧಿ ಸಿಕ್ಬಿಟ್ಟೈತಿ ಇಪ್ಪಟ್ಟು ನಾವು ಶ್ರೀಮಂತರಾಗ್ಬಿಡ್ತೀವಿ ನೋಡಲಿ ಅಂತ ನನ್ನ ಮುಂದೆ ಅವತ್ತೊಂದಿನ ಆವಾಜ್ ಹಾಕಕ್ಕೆ ಬಂದಿದ್ದ ಏನು ಕನಾಗಲಿ ನನ್ನ ಮುಂದೆ ತೋರಿಸ್ತಾನೆ ಕಣಮ್ಮ ಅವನು ಬೇರೆ ಕೊಟ್ಟು ಯಾರು ಕೊಟ್ಟು ಹೋಗಲ್ಲ ನಾನು ಕೊಟ್ಟು ಬರ್ತಾನೆ ಬರೀನಿ. ಅದಕ್ಕೆ ಯಾರನ ನಮ್ಮ ಮನೆಗೆ ಬರ್ರಿ ಅಂತ ಹೇಳಿದೀನಿ. ಅವ್ರೆಂಥ ಜನ ಆಗ್ಯಾರ ದೊಡ್ಡಪ್ಪ. ಅಯ್ಯ ಅಯ್ಯ ಅಯ್ಯ, ನಮ್ಮ ಮಾಮನಂತ ಒಟ್ಟು ಹುರುಕ್ರು ಜನ ಇನ್ನೆಲ್ಲೂ ನೋಡ್ಲಿಲ್ಲ. ನಮ್ಮ ಮಾಮನು ನಮ್ಮ ಅತ್ತೆ ಭಾಳ ಇದ್ದಾರೆ. ಅಂಥವ್ರನ್ನೆಲ್ಲೂ ನೋಡಲಿಲ್ಲ ಬಿಡು. ಅಯ್ಯೋ 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 ಅಯ್ಯೋ, ಅದೇನು ಜನ ಅಪ್ಪ ಅವ್ರಂತೂ. ಅಯ್ಯೋ ಸುಮಾರು ಕಾಡಲ್ಲ ನಿಮ್ಮ ಮಾಮ ಯಾವಾಗಿಂದಲೂ ಅಷ್ಟೇ ಅವನು. ಅಯ್ಯೋ ನನಗವನಿಗೂ ತುಂಬ ಪೈಪೋಟಿ. ಅಯ್ಯೋ ಅವನು ಏನು ಹೇಳ್ತೀಯ ಬಿಡಮ್ಮ, ಅವನ ಬಗ್ಗೆ ಹೇಳ್ಬಾರ್ದು. ನೀನು ದೊಡ್ಡಪ್ಪ ತಲೆ ಕೆಡಿಸ್ಕೋಬೇಡ. ನಮ್ಮ ಮಾಮಿ ಏನಂದ್ರು ಅವ್ನು ಹಂಗೇನೆ ಒಂದು ಸ್ವಲ್ಪ ನಮ್ಮ ಮಾಮ ಅಂಕ್ಲನು ತಲೆ ಕೆಡಿಸ್ಕೋಬೇಡ. ನಮ್ಮ ಮಾಮನ ಬಗ್ಗೆ ಮಾತಾಡ್ಕೊಂಡು ಅವ್ನು ಹಾಳಾಗಿ ಹೋಗೋದೇಯಾ. ನೀನು ತಲೆ ಕೆಡಿಸ್ಕೋಬೇಡ ಕಣ್ ದೊಡ್ಡಪ್ಪ. ನಿಮ್ಮ ದೊಡ್ಡಪ್ಪ ಏನೇನು ತಲೆ ಕೆಡಿಸ್ಕೊಂಬಲ್ಬಿಟ್ರಿತ್ತ ಎಲ್ಲ ಬಿಟ್ಟಾಕ್ಬಿಟ್ಟೈತಿ. ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಹೇಳಿ ಸುಮ್ಮನಾಗೈತಿ. ಆತ ತಲೆ ಕೆಡಿಸ್ಕೊಂಬಲ್ಲ. ಮತ್ತು ಹಂಗಾರೆ ನಿಧಿ ಸಿಕ್ಕಿಲ್ಲ ನಮ್ಮ ನಿನಗೆ? ಅದು ಸಿಕ್ಕಾಯ್ತೋ ಬಿಟ್ಟಾಯ್ತೋ ದೊಡ್ಡಪ್ಪ. ಆ ಪೊಲೀಸ್ನವ್ರು ಬರಲಿ ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ನಾನೇ ಕಂಪ್ಲೇಂಟ್ ಕೊಡಬೇಕು ಅಂತಿದ್ದೆ. ಹಿಂಗೆ ನನಗೆ ನಿಧಿ ಸಿಕ್ಕೈತೆ ಅಂತ ಹೇಳಿ ತುಂಬ ಟಾರ್ಚರ್ ಕೊಡ್ತಾರೆ ಅಂತೇಳಿ ನಾನೇ ಕಂಪ್ಲೇಂಟ್ ಕೊಡೋಣ ಅಂತಿದ್ದೆ. ಅವರೇ ಕೊಟ್ಟವ್ರಲ್ಲ, ಇವಾಗ ಬಿಟ್ಟು ಜನಗಳಿಗೆ ಗೊತ್ತಾಗುತ್ತಲ್ಲ. ಜನಗಳಿಗೆ ಗೊತ್ತಾಗಲಿ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಅದೆಲ್ಲ ಏನು ಎತ್ತ ಅಂತ ಗೊತ್ತಾಗಲಿಲ್ಲ. ಎಲ್ಲ ಡೀಟೇಲ್ಸಾಗಿ ಗೊತ್ತದೆ. ಸುಮ್ಮನೆ ಆಗ್ತಾರೆ ಜನ, ಏನು ಮಾತಾಡೋಕೆ ಹೋಗಲ್ಲ ಅಷ್ಟೇ. ಮತ್ತೆ ಯಾರನ್ನ ಸ್ವಲ್ಪ ಮುಂದುವರಿತಾರಂದರೆ ಸಹಿಸ್ಕೊಂಬಲ್ಲ ಕಣಮ್ಮ. ಬೇಕಾದ್ರೆ ಕೆಟ್ಟರಾಗಿ ಇದ್ರೆ ಬೇಕಾದ್ರೆ ನೋಡಿ ನೋಗ್ತಾರೆ. ಇವಾಗ ನೀನೊಂದು ಸ್ವಲ್ಪ ಒಳ್ಳೆಳಾಗಿರೋದಕ್ಕೆ ಒಟ್ಟೂರಿ. ಮತ್ತು ಅವಾಗ ಎಷ್ಟು ಜನ ಬರೋ ನನ್ನ, ಅಯ್ಯೋ ಈ ಹುಡುಗಿಗೆ ಯಾಕೆ ಬುದ್ಧಿ ಇಲ್ವ ಏನೋ ಹಿಂಗಾಗುತ್ತೆ ಹಂಗೆ ಹಿಂಗೆ ಅಂತ ಮಾತಾಡೋರು. ಆದರೆ ಇವತ್ತು ನಾನು ಹೆಂಗೆ ಅಂತ ಹೇಳಿ ನನಗೆ ಗೊತ್ತೈತಿ. ನಾನು ಚೇಂಜ್ ಆಗಬೇಕು. ಈ ಸಮಾಜದಾಗೆ ಬೆಲೆ ಇರಲ್ಲ. ಹಿಂಗೆ ಎಲ್ಲರ ಹತ್ರನೂ ಮರ್ಯಾದೆ ಕಳ್ಕೊಂಡ್ರೆ ಮತ್ತೆ ತಿಳ್ಕೊಂಡು ನಾನು ಚೇಂಜ್ ಆಗಿದ್ದು. ದುಡ್ಡು ಐತೆ ಅಂತ ಯಾರನ್ನ ಚೇಂಜ್ ಆಗ್ತಾರೆ. ಅಯ್ಯೋ ದುಡ್ಡಿರೋದಕ್ಕೆ ಹುಡುಗಿಗೆ ಬುದ್ಧಿ ಬಂದಿರೋದು. ಕಂಟಿಗೆ ಇವನಿಗೆ ಅದೇ ಹೊಟ್ಟೆ ಉರಿ ವರ್ಷಗೂ ಕಂಟಿಗೂ. ನಮ್ಮ ಹತ್ರ ಏನೂ ಹೇಳಲ್ವಲ್ಲ. ನಮ್ಮ ಹತ್ರ ಏನು ಅವ್ರು ಹಂಗೆ ಹೇಳ್ತಾರಾ? ಅವ್ರ ಹತ್ರ ಇರೋ ದುಡ್ಡು ನಮಗೆ ಹಂಗೆ ಕೊಡ್ತಾರಾ? ಅವನು ನಮ್ಮ ಕಂಟಿ ಹೋಗಿ ದುಡಿಲಿ ಹೇಳು. ದುಡಿದಂಗೆ ನಮ್ಮ ಅಣ್ಣಗೆ ನಿಧಿ ಸಿಕ್ಕೈತೆ, ನಮ್ಮ ಅತ್ತಿಗೆ ನಿಧಿ ಸಿಕ್ಕೈತೆ, ಕೊಡ್ತಾರೆ ಅಂತ ಇದ್ರಿ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಅವನೇನೋ ತಿಳ್ಕೊಂಡಿರ್ಬೋದು. ಹೆಂಗ ನೀನು ಎಚ್ಚರಿಕೆಯಿಂದ ಇರಮ್ಮ. ಅಷ್ಟೇನೆ. ಪೊಲೀಸ್ನವ್ರು ಬಂದರೆ ಏನು ಹೇಳ್ತೀಯ? ನಾನೇನು ಹೆದರ್ಕಂಬಲ್ಲ ದೊಡಮ್ಮ. ಪೊಲೀಸ್ನವ್ರು ಬಂದರೆ ಸರ್ ಚೆಕ್ ಮಾಡಿ, ನಂದೆಲ್ಲ ಚೆಕ್ ಮಾಡಿ, ನಂದು ಆಸ್ತಿ ಪ್ರತಿಯೊಂದು ಎಲ್ಲ ಚೆಕ್ ಮಾಡಿ, ನಂದು ಎಲ್ಲ ಏನೇನೈತೆ ಎಲ್ಲ ಚೆಕ್ ಮಾಡಿ ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ ಪೊಲೀಸ್ನವ್ರಿಗೆ. ಬಿಡು, ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಬಯಲಾಗುತ್ತೆ. ಕಂಪ್ಲೇಂಟ್ ಕೊಡೋದೇ ವಾಸಿ. ಸುಮ್ಕಿರಮ್ಮ. ನೀನೇನೆ ಮುಂದಾಗಿ ಹೋಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ರೀತಾ. ನೀನೇ ಫಸ್ಟ್ ಕೊಡಬೇಕಾಗಿತ್ತು. ಇವಾಗ ನಾನಾಗಿ ನಾನು ಕೊಟ್ಟರೆ ಸುಮ್ಮನೆ ಯಾಕೆ ಇಲ್ಲೋಡಪ್ಪ ಈ ಹುಡುಗಿ ಇವಳಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಹೇಳಿ ಸುಮ್ಮನೆ ಇದು ಮಾಡೋರು. ಯಾಕೆ ನಾನು ಕೊಡೋದು ಬೇಡ ಅಂತ ನಾನು ಅದಕ್ಕೆ ಸುಮ್ಮನೆ ಇದ್ದೆ. ಅವ್ರು ಕೊಡ್ತಾರೆ ಅನ್ನೋದು ಗೊತ್ತಿತ್ತು. ನಾನು ಹಿಂಗೆ ಮಾಡಿದ್ರೆ ಅವ್ನು ನಮ್ಮ ಕಂಟಿಂಗ್ ಮಾಡೇ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ನಮ್ಮ ಮನೇಲಿ ಮಾತಾಡ್ಕೊಳ್ಳೋರು. ನನಗೆ ಆವಾಗಲೇ ಗೊತ್ತಾಯಿತು. ಆವಾಗಲೇ ಗೊತ್ತಾಗ ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ ಬಿಡು ಚೈತ್ರಕ್ಕ. ಇವಾಗ ಯಾಕೆ ಸುಮ್ಮನೆ ನಾವು ಯಾಕೆ ಟೆನ್ಷನ್ ತಗೊಳ್ಳೋಣ? ಬರಲಿ ಪೊಲೀಸ್ನವ್ರು ಬರಲಿ, ಎಲ್ಲ ಹೇಳ್ತೀನಿ. ನಮ್ದೇನಾದ್ರೂ ಅವರಿಗೆ ಕಂಡ್ರೆ ತಾನೇ ಅವ್ರಿಗೂ ಗೊತ್ತಾಗ್ಲೇಳು. ಇವಾಗ ನಾನು ಬೇರೆಯೇ ಜಗ್ಗು ಆಟ ಕೊಡಿಸಿದ್ದೀನಿ. ಅದನ್ನೆಲ್ಲ ನೋಡಿದ್ರೆ ಅವನಿಗೆ ಹೊಟ್ಟೆ ಉರಿ ನಮ್ಮ ಕಂಟಿನ್ಗೆ. ನನಗೆ ಕೊಡಲಿಲ್ವಲ್ಲ ಕಾರ್ ತೊಗೊಳಕ್ಕೆ ಅಂತ ಹೇಳಿ ನಾನು ಬಿಡತ್ಲಾಗೆ ಹೋಗ್ಲಿ ಅಂತೇಳಿ ನಮ್ಮ ಮನೇಲೇ ಇರ್ರಿ ಅಂತ ಹೇಳಿ ಪ್ರತಿಯೊಂದೂ ಇಷ್ಟು ದಿವಸ ಆಗೈತೆ. ಅವ್ರು ನಮ್ಮ ಮನೆಗೆ ಬಂದು ಏನೇನು ಒಂದು ರೇಷನ್ ತೊಗೊಂಬಂದಿಲ್ಲ, ಒಂದು ತರಕಾರಿ ತೊಗೊಂಬಂದಿಲ್ಲ. ಎಲ್ಲನ ನಮ್ಮ ಮನೇಲಿ ಉಂಟ್ಕೊಂಡು ಇದ್ದಾರೆ. ಬಿಡು ಇರಲಿ ಅಂತೇಳಿ ನಾನು ಅನುಸರಿಸ್ಕೊಂಡಿದ್ರೆ ನನಗೆ ಮೋಸ ಮಾಡಿದ್ರೆ ಮತ್ತೆ ನಾನು ಬಿಡ್ತೀನ. ನೋಡೋದ್ರಲ್ಲ ವೀಕ್ಷಕರೇ, ಕಂಪ್ಲೇಂಟ್ ಕೊಡಲಿ, ನನಗೇನು ಭಯ ಇಲ್ಲ. ನನಗೆ ಯಾರು ಬಂದರೂ ಯಾವ ಪೊಲೀಸ್ನವ್ರು ಬಂದರೂ ನಾನು ಉತ್ತರ ಕೊಡ್ತೀನಿ. ಅವರೆಲ್ಲ ಟೆಸ್ಟ್ ಮಾಡಿ ನನಗೇನು ಭಯ ಇಲ್ಲ. ಯಾಕೆ ಭಯ ಇಲ್ಲ ಏನು ಅದೇನು ಮಾಡಿದಾಳೆ ಈ ರೀತಾ ಅಂತ ಹೇಳಿ ಆ ಪೊಲೀಸ್ನವ್ರು ಬಂದಾಗ ನಿಮಗೆ ಗೊತ್ತಾಗುತ್ತೆ. ಯಾಕೆ ನನ್ನ ಹೆಸರಲ್ಲಿ ಏನೇನು ಆಸ್ತಿ ಇದೆ, ಏನಾಗೈತೆ ಅಂತ ಹೇಳಿ ಪೊಲೀಸ್ನವ್ರು ಬರಲಿ, ಅವ್ರು ತನಿಖೆ ಮಾಡಲಿ, ನಿಮಗೂ ಗೊತ್ತಾಗುತ್ತೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.